ಇಂದು ರಾತ್ರಿ 9:30ಕ್ಕೆ. ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬೆಳಿಗ್ಗೆಯಿಂದ ಬಿಗ್ ಬಾಸ್ ತಂಡ 2 ಪ್ರೋಮೋಗಳನ್ನು ಅಪ್ಡೇಟ್ ಮಾಡಿದೆ. ಅದರಲ್ಲಿ ಯಾವುದರಲ್ಲೂ ಕೂಡ ಗಿಲ್ಲಿಯ ಒಂದೇ ಒಂದು ವಿಡಿಯೋ ತುಣುಕಿಲ್ಲ. ಬೆಳಗ್ಗೆ ಬಂದಂಥ ಒಂದು ಪ್ರೋಮೋದಲ್ಲಿ ಫ್ಯಾನ್ಸ್ ಮುಂದೆ ಧನುಷ್, ಕಾವ್ಯ ಮತ್ತು ಧ್ರುವಂತ್ ಅವರು ಅಬ್ಬರವನ್ನು ಮಾಡಿದರು. ಅದರಲ್ಲೂ ಕೂಡ ಧ್ರುವಂತ್ ಅವರ ಆರ್ಭಟ ಜೋರಾಗಿತ್ತು. ಒನ್ ಮೆನ್ ಆರ್ಮಿ ಅನ್ನುವಂಥ ಸ್ಪೀಚ್ ಕೂಡ ಕೊಟ್ಟಿದ್ದರು. ಆದರೆ ಇದೀಗ ಮತ್ತೊಂದು ಪ್ರೋಮೋ ಅಪ್ಡೇಟ್ ಆಗಿದೆ. ಅದರಲ್ಲೂ ಕೂಡ ಧ್ರುವಂತ್ ಅವರು ರೊಚ್ಚಿಗೆದಿದ್ದಾರೆ. ಅವ್ರು ಹೇಳ್ತಾ ಇರೋದಿಲ್ಲೋ ಒಂದು ಕಡೆ ಸತ್ಯವ ಸುಳ್ಳೋ ಅಥವಾ ಬೇರೆ ಯಾವುದೋ ಬಿಗ್ ಬಾಸ್ ನೋಡಿ ಹೇಳ್ತಾ ಇದ್ದಾರೋ ಬೇರೆ ಎಲ್ಲೋ ಇದ್ದಾರೆ ಅನ್ನುವಂಥ ಒಂದು ಮನಸ್ಥಿತಿ ಕಾಡುತ್ತೆ. ಅವ್ರು ಹೇಳ್ತಾರೆ, ನಾನು ಒನ್ ಮೆನ್ ಆರ್ಮಿ, ಓಕೆ ಒನ್ ಮೆನ್ ಆರ್ಮಿ, ನನ್ನ ಟಾಸ್ಕನ್ನು ಬೇಕೆಂತಲೇ ಕಿತ್ತುಕೊಳ್ಳಲಾಯಿತು. ಯಾರು ಕಿತ್ತುಕೊಂಡ್ರೆ ಗೊತ್ತಿಲ್ಲ. ಇವರೇ ಎಲ್ಲ ಟಾಸ್ಕನ್ನು ಬಿಟ್ಟುಕೊಟ್ಟಿದ್ರು. ಒಂದು ಟಾಸ್ಕ್ ಮಾತ್ರ ಅವರು ಹಠ ಬಿಡ್ತಿದ್ದು ಆಡಿದ್ದು, ಅಂದರೆ ಅದು ಅಶ್ವಿನಿ ಅವರ ಜೊತೆ ಟಾಸ್ಕ್ ಆಡಲೇಬೇಕನ್ನೋಂಥ ಕಾರಣಕ್ಕೆ ಆಡಿದ್ರು. ಇನ್ನು 24 ಜನರಿದ್ದ ಬಿಗ್ ಬಾಸ್ ತಂಡವನ್ನು 6 ಜನರ ಮಟ್ಟಿಗೆ ತಂದು ಬಿಟ್ಟಿದ್ದೀನಿ. ಹೋದದ್ದು 19 ಜನ, 24 ಜನ ಎಲ್ಲಿ ಬಂದರೂ ಗೊತ್ತಿಲ್ಲ. ಅದು ಯಾವ ಬಿಗ್ ಬಾಸ್ ಅಂತ ನನಗೆ ಅರ್ಥ ಆಗ್ತಿಲ್ಲ. ಒಳ್ಳೆ ಸ್ಪೀಚ್, ಜೈ ಹಿ ಮಹಾಕಾಲ್ ಎನ್ನುವಂಥ ಡೈಲಾಗ್ ಜೊತೆಗೆ ಆರ್ಭಟ ಜೋರಾಗಿತ್ತು. ಆರ್ಭಟ ಆ ಟಾಸ್ಕಲ್ಲಿ ಚೆನ್ನಾಗಿರ್ತಿತ್ತು. ಕೊನೆಯ 2 ವಾರದಲ್ಲಿ ಆದಂಥ ಡೆವಲಪ್ಮೆಂಟ್ ಬಿಟ್ಟು 90 ದಿನಗಳಲ್ಲಿ ಧ್ರುವಂತ್ ಎನ್ನುವಂಥ ಅಭ್ಯರ್ಥಿ ಎಲ್ಲಿದ್ದರು ಎನ್ನುವುದು ಕೂಡ ಜನರಿಗೆ ಅರ್ಥ ಆಗ್ತಿಲ್ಲ. ಒಂದು ಬೇರೆ ಬೇರೆ ಕಾರಣ ಇರ್ಬೋದು. ಕಿಚ್ಚನ ಚಪ್ಪಾಳೆ ಕೊಟ್ಟ ಕಾರಣಕ್ಕಾಗಿ ಮತ್ತು ವಾಪಸ್ ಇಸ್ಕೊಂಡ ಕಾರಣಕ್ಕಾಗಿ ಸೀಸನ್ ಚಪ್ಪಾಳೆಯನ್ನು ಕನ್ವರ್ಟೆಡ್ ಮಾಡಿದ್ದು, ಅಂದರೆ ವಾರದ ಕಿಚ್ಚನ ಚಪ್ಪಾಳೆಯಾಗಿ ಕನ್ವರ್ಟ್ ಮಾಡಿದ್ವಿ. ಅದು ಇಲ್ಲೊಂದು ಕಡೆ ತೋರಿಸೋಕ್ಕೋಸ್ಕರ ಧ್ರುವಂತ್ ಅವ್ರನ್ನ 2 ಪ್ರೋಮೋ ಒಂದಿನದಲ್ಲಿ ಬಿಡ್ತಾರೆ ಇಂಡಿವಿಜುವಲ್. ಅಂದರೆ ಇಟ್ಸ್ ಅ ಶಾಕಿಂಗ್. ಇದು ಎಲ್ಲಿಗೆ ಹೋಗಿ ನಿಲ್ಲತ್ತೆ ನೋಡಬೇಕು. ಯಾಕಂದರೆ ಬಿಗ್ ಬಾಸ್ ತಂಡ ಅಪ್ಡೇಟ್ ಮಾಡಿದೆ, ಚೆನ್ನಾಗಿ ಅಪ್ಡೇಟ್ ಮಾಡಿದೆ. ಮುಂದಿನ ಪ್ರೋಮೋ ಗಿಲ್ಲಿ ಅವ್ರು ಇರ್ತಾರ. ಸ್ಟಾರ್ ಆದಂಥ ಗಿಲ್ಲಿ ಅಶ್ವಿನಿ ಅವರ ಪ್ರೋಮೋನೇ ಬರಲ್ಲ ಅಂತಂದರೆ, ಅಥವಾ ಮಿಡ್ ಡೇ ಎಲಿಮಿನೇಷನ್ ಆಗಿ ಧ್ರುವಂತವನ್ನು ಹೋಗ್ತಾರೆ ಅನ್ನೋಂಥ ಕಾರಣಕ್ಕಾಗಿ ಅವರನ್ನು ಈಗಲೇ ತೋರಿಸ್ಬಿಡುವ ಅನ್ನೋಂಥ ಒಂದು ವಿಚಾರಕ್ಕಾಗಿ ತೋರಿಸ್ತಾ ಇದ್ದಾರೆ. ನಾನು ಪದೇ ಹೇಳ್ತಾ ಇದ್ದೇನೆ, ಅನೇಕ ವಿಷಯಗಳಾಗಿತ್ತದು. ಸ್ಪಂದನ ಅವರು ಗಿಲ್ಲಿಯ ಕ್ಯಾಪ್ಟನ್ಸಿನ ಟಾಕ್ಸಿಕ್ ಅನ್ನುವಂಥ ವರ್ಡ್ ಪ್ರೋಮೋದಲ್ಲಿ ಬಿಟ್ಟಾಗಿಲ್ಲ ಅನಿಸ್ತು. ಸ್ಪಂದನ ಔಟ್ ಆಗ್ತಾರಂತ. ಜೊತೆಗೆ ರಾಶಿಕಾ ಅವರು ಗಿಲ್ಲಿಯ ವಿರುದ್ಧ ಮಾತಾಡುವಂಥ ವಿಡಿಯೋ ಬಿಟ್ಟಾಗಲೇ ಗೊತ್ತಿತ್ತು ನಂಗೆ ರಾಶಿಕಾ ಔಟ್ ಆಗುವಂಥ ಚಾನ್ಸ್ ಇದೆ ಅಂತ. ಇವತ್ತು ಧ್ರುವಂತ್ ಅವರ 2 ಪ್ರೋಮೋ ಬಿಟ್ಟಿದ್ದಾರೆ. ಅವರು ಹೊರಗೆ ಹೋಗ್ತಾರೆ ಅನ್ನುವಂಥ ಸಮೀಕ್ಷೆಗಳು ತುಂಬ ಜಾಸ್ತಿನೇ ಬರ್ತಾಯಿದೆ. ಅಂದರೆ ಧ್ರುವಂತ್ ಅವರೇ ಹೊರಗೆ ಹೋಗ್ತಾರೆ ಅನ್ನುವಂಥ ಪ್ರೋಮೋ ಕೂಡ, ಅಂದರೆ ಸಮೀಕ್ಷೆ ಕೂಡ, ಪೋಲ್ ಕೂಡ ಬರ್ತಾಯಿದೆ. ತುಂಬ ಪೋಲ್ಗಳು ಕೂಡ ಮೋರ್ ದೆನ್ 50% ಜನ ಹೇಳ್ತಿದ್ದಾರೆ ಹೋಗ್ತಾರೆ, ಧ್ರುವಂತ್ ಅವ್ರು ಹೋಗ್ತಾರೆ ಅನ್ನುವಂಥ ಸಮೀಕ್ಷೆ ಕೂಡ ಬರ್ತಾಯಿದೆ. ರಘುವಣ್ಣವರು ಸೈಲೆಂಟ್ ಆಗಿದ್ದಾರೆ, ಗೊತ್ತಿಲ್ಲ ಅವರು ಹೋಗಲ್ಲ ಅನ್ನುವಂಥದ್ದು ತುಂಬ ಜನ ಹೇಳ್ತಾರೆ ಸಮೀಕ್ಷೆಯಲ್ಲಿ. ಆದರೆ ಬಿಗ್ ಬಾಸ್ ಯಾಕೆ ಒಬ್ಬರ ಪ್ರೋಮೋನೇ 2 ಸಲ ಬಿಡ್ತು? ಯಾಕೆ ಅವರನ್ನು ಹೈಪ್ ಮಾಡುವಂಥ, ಯಾಕೆ ಅವರನ್ನು ಪ್ಲೇಸ್ ಮಾಡುವಂಥ, ಯಾಕೆ ಅವರಿಗೆ ಸೀಸನ್ ಚಪ್ಪಾಳೆ ಕೊಡುವಂಥ ಅರ್ಥ ಆಗ್ತಿಲ್ಲ. ಆದರೆ ನೋಡಬೇಕು ಮುಂದಿನ ಅಪ್ಡೇಟ್. ಮತ್ತೊಂದು ಆಶ್ಚರ್ಯ ಅಂದರೆ ಧನುಷ್, ಧ್ರುವಂತ್, ಕಾವ್ಯ ಅವರು ಬಂದಾಗಲೂ ಕೂಡ ಅಭಿಮಾನಿಗಳು ಹೇಳ್ತಾ ಇರೋದನ್ನು ಗಿಲ್ಲಿ ಎಲ್ಲಿ ಅಂತ. ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಮುಂದಿನ ಅಪ್ಡೇಟ್ ನೋಡುವ. ಜೊತೆಗೆ ಈ ಪ್ರೋಮೋ ಅಂತೂ ಹೇಳಿದ್ದೇನೆ, 24 ಜನ ಇದ್ದರಂತೆ, 6 ಜನ ತಂದು ಮುಟ್ಟಿಸಿದಾರಂತೆ. ಜೊತೆಗೆ ಟಾಸ್ಕನ್ನು ಕಿತ್ಕೊಂಡ್ರಂತೆ, ಆಡಬಾರ್ದಂಥ ಟಾಸ್ಕನ್ನು ಕಿತ್ಕೊಂಡ್ರಂತೆ. ಆದರೆ ಎಲ್ಲೂ ಕೂಡ ನಾನು ಹಾಗೆ ಮಾಡಿಲ್ಲ, ನಾನು ಒನ್ ಮೆನ್ ಆರ್ಮಿ ಅಂತ ಕರ್ನಾಟಕ ಜನರು ಕಳಿಸಿದ್ದಾರಂತೆ. ಕರ್ನಾಟಕ ಜನರು ಕಳಿಸಿದ್ದಲ್ಲ, ಅದು ಬಿಗ್ ಬಾಸ್ ತಂಡ ನಿಮ್ಮನ್ನು ಸಂಪರ್ಕ ಮಾಡಿ ನಿಮ್ಮ ಜೊತೆ ಒಪ್ಪಂದ ಮಾಡಿಕೊಂಡು, ಬಿಗ್ ಬಾಸ್ ಇಷ್ಟು ದಿನ ಇದ್ರೆ ಹೀಗಾಗುತ್ತೆ, ಮುಂದಿದ್ದರೆ ನೀವು ಕಲಸ್ ತಂಡದ ಜೊತೆ ಇರಬೇಕಾಗತ್ತೆ ಅನ್ನೋಂಥ ಒಪ್ಪಂದ ಮಾಡ್ಕೊಂಡು ನಿಮ್ಮನ್ನು ಕರೆಸಿರ್ಬೋದು. ಕೆಲವೊಂದು ಪೇಮೆಂಟ್ ಕೊಟ್ಕೊಂಡು. ಅದು ಆ್ಯಸ್ ಯೂಶುವಲ್ ರಿಯಾಲಿಟಿ ಶೋಲು ಆಗುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಮಿಕ್ಕಿ ಯಾವ ಒಂದು ಕರ್ನಾಟಕ ಜನ ನಿಮಗೆ ಚುನಾವಣೆಯಲ್ಲಿ ಗೆಲ್ಲಿಸಿದ್ದಲ್ಲ. ಮಾತು ಆಡಬಹುದು, ಆಡಲಿಕ್ಕೆ ಬಾಯಿ ಇದೆ. ಆದರೆ ಕೆಲವೊಂದು ಟಾಸ್ಕಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ, ತುಂಬ ಚೆನ್ನಾಗಿ ಸ್ಪೀಚ್ ಇದೆ, ತುಂಬ ಚೆನ್ನಾಗಿ ಅಗ್ರೆಸಿವ್ನೆಸ್ ಇದೆ. ಅದಕ್ಕೆ ಮಾತ್ರ ನಾನು ಒಪ್ಕೋತೇನೆ. ಒಬ್ಬ ಮನುಷ್ಯನಿಗೆ ಅಗ್ರೆಸಿವ್ ಇದೆಯಲ್ಲ, ಅದು ಒಳ್ಳೆಯದು. ಆದರೆ ಅಗ್ರೆಸಿವ್ ಲಿಮಿಟ್ ಕ್ರಾಸ್ ಆದಾಗ ಸ್ವಲ್ಪ ಅಪಹಾಸ್ಯ ಆಗ್ಬೋದು ಸ್ಪೀಚಲ್ಲಿ. ನೋಡುವ ಮುಂದಿನ ಅಪ್ಡೇಟ್ ಏನಾಗುತ್ತೆ ನೋಡುವ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.